ನಂತರ ಈ ಒಂದು ಕೇಸು ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ. ಸಿಬಿಐ ಕೈಗೆ ಹೋಗಿದ ತಕ್ಷಣ ಇಲ್ಲೇನು ಸತ್ಯ ಹೊರಗ್ ಬಂದಿಲ್ಲ. ಆ ಸಿಬಿಐ ಅವರು 3-4 ವರ್ಷ ಟೈಮ್ ತಗೊಂಡು ಮತ್ತೆ ಈ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾರ. ಆದ್ರೆ ಅಲ್ಲೇನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉಳ್ದೇ ಇರಲ್ಲ. ಆ ಪೊಲೀಸ್ ಅವರು ಅವ್ರ ಕೈಯಲ್ಲಿ ಈ ಕೇಸು ಇದ್ದಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ಬಿಟ್ಟಿರ್ತಾರ. ಸೊ ಹಾಗಾಗಿ ಅಲ್ಲಿ ಸಿಬಿಐ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಏನ್ ಉಳ್ದೇ ಇರಲ್ಲ. ಆದ್ರೂ ಸ್ಟಿಲ್ ಅವರು 3-4 ಇಯರ್ಸ್ ಟೈಮ್ ತಗೊಂಡು ನಂತರ ಫೈನಲಿ ಒಂದು ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರ. ಅಂಡ್ ಸಿಬಿಐ ಅವರು ಕೋರ್ಟ್ ಗೆ ಸಬ್ಮಿಟ್ ಮಾಡಿರುವಂತಹ ಆ ಒಂದು ರಿಪೋರ್ಟ್ ಅಲ್ಲಿ ಏನಿತ್ತು ಅಂದ್ರೆ, ಸಿಬಿಐ ಇನ್ವೆಸ್ಟಿಗೇಷನ್ ಕನ್ಫರ್ಮ್ಸ್ ದಟ್ ಈ ಒಂದು ಕ್ರೈಮ್ ನ ಸಂತೋಷ್ ರಾವ್ ಮಾಡಿದಾನೆ ಅಂತ. ಆದ್ರೆ ಐರಾನಿ ಈಸ್ ಇದೇ ಒಂದು ರಿಪೋರ್ಟ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಯಾವುದೇ ತರ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ. ಯಾಕಂದ್ರೆ ಈ ಸೌಜನ್ಯ ಕೇಸ್ ಪೊಲೀಸ್ ಅವ್ರ ಕೈಯಲ್ಲಿ ಇದ್ದಾಗ ಪೊಲೀಸ್ ಅವರು ತಮ್ಮ ನಿರ್ಲಕ್ಷ್ಯದಿಂದ ಎಲ್ಲಾ ಎವಿಡೆನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರ. ಅಂತದ್ರಲ್ಲಿ ಯಾವ ಒಂದು ಆಧಾರದ ಮೇಲೆ ಇವರು ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡಿದ್ದಾರೆ ಅಂತ ಕ್ವಶನ್ ಮಾಡಿದಾಗ ಸಿಬಿಐ ಅವ್ರ ಕಡೆಯಿಂದ ನೋ ಆನ್ಸರ್. ನೋಡಿ, ಮೊದ್ಲು ಈ ಒಂದು ಕೇಸ್ ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ನಂತರ ಈ ಒಂದು ಕೇಸು ಸಿಬಿಐ ಅವ್ರ ಕೈಗೆ ಹೋಗಿ ಅವರು 3-4 ವರ್ಷ ಟೈಮ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಫೈನಲ್ ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡೋಷ್ಟ್ರಲ್ಲಿ ಸುಮಾರು 5-6 ವರ್ಷ ಕಳೆದು ಹೋಗಿರುತ್ತೆ. ಅಂಡ್ ಸ್ಟಿಲ್ ಈ ಒಂದು ಕೇಸ್ ಅಲ್ಲಿ ಏನೂ ಕನ್ಕ್ಲೂಷನ್ ಸಿಕ್ಕಿರಲ್ಲ. ಎವ್ರಿ ಇಯರ್ ಸೌಜನ್ಯನ ಬರ್ತ್ಡೇ ಇದ್ದಾಗ ಅಥವಾ ತಿಥಿ ಇದ್ದಾಗ ಅವಳನ್ನ ನೆನೆಸ್ಕೊಂಡು ಅವಳ ಹೆಸರಲ್ಲಿ ಪಬ್ಲಿಕ್ ಪ್ರೊಟೆಸ್ಟ್ ಅಂಡ್ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾನೆ ಇರ್ತವೆ. ಸೊ ಒಂದು ದಿನ ಈ ಒಂದು ಪ್ರೊಟೆಸ್ಟ್ ಗಳ ನ್ಯೂಸ್ ಗಿರೀಶ್ ಮುಟ್ಟಣ್ಣನವರ ಗಮನಕ್ಕೆ ಬರುತ್ತೆ. ಯಾರು ಈ ಗಿರೀಶ್ ಮುಟ್ಟಣ್ಣನವರ ಅಂದ್ರೆ, ಇವರು ವೆರಿ ಹಾನೆಸ್ಟ್ ಎಕ್ಸ್ ಪೊಲೀಸ್ ಮ್ಯಾನ್. ನೀವು ನಂಬಲ್ಲ, ಇವ್ರು ಪೊಲೀಸ್ ಆಫೀಸರ್ ಇದ್ದಾಗ ಪಬ್ಲಿಕ್ ಅಲ್ಲಿ ಒಬ್ಬ MLA ಹೊಡೆದಿರ್ತಾರ. ಅಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ, ಕರಪ್ಷನ್ ಇದ್ದಿದ್ ಕಡೆ ನಾನ್ ಇರಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಪೊಲೀಸ್ ಡ್ಯೂಟಿನ ಬಿಟ್ಬಿಟ್ಟು ಈಗ ಸಮಾಜದಲ್ಲಿ ಏನೇ ಅನ್ಯಾಯ ಆಗಿದ್ರು ಅದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಿದಾರ. ಸೊ ಈ ಗಿರೀಶ್ ಮುಟ್ಟಣ್ಣನವರಿಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಾದಾಗ ಅವ್ರಿಗೆ ಈ ಕೇಸು ತುಂಬಾನೇ ಕಾಡುತ್ತೆ. ಅಲ್ಲ, ಇಷ್ಟೊಂದು ವರ್ಷಗಳಾಗೋಯ್ತು ಆ ಹುಡುಗಿ ಜೊತೆ ಅನ್ಯಾಯ ಆಗಿ, ಸ್ಟಿಲ್ ಈ ಒಂದು ಕೇಸ್ ನ ಕನ್ಕ್ಲೂಷನ್ ಸಿಕ್ತಿಲ್ವಲ್ಲ, ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಈ ಗಿರೀಶ್ ಅವರು ತಮ್ಮ ಹಳೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಆ ಸೌಜನ್ಯ ಕೇಸ್ ಫೈಲ್ ನ ಒಂದು ಕಾಪಿನ ತಮ್ಮ ಹತ್ರ ತರಿಸ್ಕೋತಾರ. ಆ ಒಂದು ಕೇಸ್ ಫೈಲ್ ಅಲ್ಲಿ ಸೌಜನ್ಯ ಬಗ್ಗೆ ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ಬಗ್ಗೆನೂ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಗಿರೀಶ್ ಅವರು ಸಂತೋಷ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ನೋಡ್ತಾ ಇರ್ಬೇಕಾದ್ರೆ ಅವರು ಒಂದು ವಿಷಯನ ನೋಟಿಸ್ ಮಾಡ್ತಾರ. ಅದೇನಂತಂದ್ರೆ, ಪೊಲೀಸ್ ಅವರು ಸಂತೋಷ್ ರಾವ್ನ ಬರೀ ಸೌಜನ್ಯ ಕೇಸಲ್ಲಿ ಒಂದೇ ಫಿಟ್ ಮಾಡಿರಲ್ಲ, ಸೌಜನ್ಯ ಸಾಯೋಕ್ಕಿಂತ 20 ದಿನ ಹಿಂದೆ ಧರ್ಮಸ್ಥಳದಲ್ಲೇ ನಡೆದಿರುವಂತಹ ಒಂದು ಕ್ರೈಮ್ ಅಲ್ಲಿನೂ ಸಹ ಸಂತೋಷ್ ರಾವ್ ಆರೋಪಿ ಅಂತ ಮೆನ್ಷನ್ ಮಾಡಿರ್ತಾರ. ಸೊ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ಆದ್ರೆ ನಾನಿಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸಲ್ಲ. ಯಾಕಂದ್ರೆ ಮುಂದೆ ಕೇಸಲ್ಲಿ ತುಂಬಾ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಹೆಸರುಗಳು ಬರ್ತವೆ.